ನಮಸ್ಕಾರ ಅಮ್ಮ, ನನ್ನ ಹೆಸರು ರಾಜು ಅಂತ. ನಮಸ್ಕಾರ ಸರ್. ನಾನು ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಉತ್ತರ ಕೊಡಿ. ಆಯ್ತು ಸರ್, ಕೇಳಿ. ಕಳೆದ 2 ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಗರ್ಭಿಣಿಯರಿದ್ರಾ? ಹೌದು ಸರ್, ನಾನು ಮತ್ತೆ ನಮ್ಮಕ್ಕ ಇಬ್ರು ಗರ್ಭಿಣಿ ಆಗಿದ್ವಿ. ದಯವಿಟ್ಟು ನಿಮ್ಮ ಅಕ್ಕನ ಸ್ವಲ್ಪ ಕರಿತೀರಾ? ನಾನಿಬ್ಬರ ಜೊತೆನೂ ಮಾತಾಡಬೇಕು. ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ನೀವಿಬ್ಬರು ಕಳೆದ 2 ವರ್ಷಗಳಲ್ಲಿ ಎಷ್ಟು ಸಾರಿ ಗರ್ಭಿಣಿಯಾಗಿದ್ರಿ? ಒಂದ್ಸರಿ ಸರ್. ಒಂದ್ಸರಿ ಸರ್. ನೀವಿಬ್ರು ಚೆಕಪ್ಗೆ ಏನಾದರೂ ಹೋಗ್ತಾ ಇದ್ರಾ? ಹೌದು ಸರ್. ಹೌದು ಸರ್. ನಿಮ್ಮ ಹತ್ರ ತಾಯಿ ಕಾರ್ಡ್ ಅಥವಾ ಚೆಕಪ್ ಹೋಗಿರೋ ಚೀಟಿಗಳಿದ್ರೆ ಕೊಡಿ. ಆಯ್ತು ಸರ್. ಆಯ್ತು ಸರ್. ಧನ್ಯವಾದಗಳು ಅಮ್ಮ. ನಿಮ್ಮ ಗರ್ಭಾವಸ್ಥೆಯ ಬಗ್ಗೆ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ದಯವಿಟ್ಟು ಉತ್ತರ ಕೊಡ್ತೀರಾ? ಆಯ್ತು ಸರ್. ಆಯ್ತು ಸರ್, ಕೇಳಿ. ನೋಡಿ, ಇಲ್ಲಿ ಇಬ್ರು ಮಹಿಳೆಯರು ಕೂಡ ನಮ್ಮ ಸ್ಟಡಿ ಪಾರ್ಟಿಸಿಪೆಂಟ್ ಆಗಕ್ಕೆ ಕನ್ಸೆಂಟ್ ಕೊಟ್ಟಿದ್ದಾರೆ. ಇಬ್ರು ಮಹಿಳೆಯರ ತಾಯಿ ಕಾರ್ಡಲ್ಲಿ LMP ನ ಚೆಕ್ ಮಾಡಿ ನಮ್ಮ ಸ್ಟಡಿ ಪ್ರಾಜೆಕ್ಟ್ ಡೇಟ್ ರೇಂಜಲ್ಲಿ ಬರುತ್ತಾ ಅಂತ ರೆಕಾರ್ಡ್ ಮಾಡಿ. ಈ ಉದಾಹರಣೆಯಲ್ಲಿ ಯಾವ ತರ ಸೆಕ್ಷನ್ 2ನ ಫಿಲ್ ಮಾಡಬೇಕು ಅದನ್ನು ನೋಡೋಣ ಬನ್ನಿ. ಸೊ ಇಲ್ಲಿ ಇಬ್ರು ಗರ್ಭಿಣಿ ಹೆಂಗಸಿದ್ದಾರೆ. ಅವ್ರ LMP ನಮ್ಮ ಪ್ರಾಜೆಕ್ಟ್ ಸ್ಟಡಿ ರೇಂಜ್ ಅಲ್ಲಿ ಬರ್ತಾ ಇದೆ. ಸೊ ಇಬ್ರು ಎಲಿಜಿಬಲ್ ಆಗಿರ್ತಾರೆ. ಮೊದಲನೇ ಗರ್ಭಿಣಿ ಹೆಂಗಸಿಗೆ ಟ್ವಿನ್ ಬೇಬೀಸ್ ಆಗಿರುತ್ತೆ. ಅದಕ್ಕೆ ನೀವು ಫಸ್ಟ್ ಪ್ರೆಗ್ನೆಂಟ್ ವುಮೆನ್, ಫಸ್ಟ್ ಪ್ರೆಗ್ನೆನ್ಸಿ, ಫಸ್ಟ್ ಬೇಬಿ ಡೀಟೇಲ್ಸ್ ಅಂತ ನೀವು ಡೀಟೇಲ್ ಕಲೆಕ್ಟ್ ಮಾಡ್ತೀರಾ. ಆಮೇಲೆ ಫಸ್ಟ್ ಪ್ರೆಗ್ನೆನ್ಸಿ, ಸೆಕೆಂಡ್ ಬೇಬಿ ಡೇಟಾನ ನೀವು ಕಲೆಕ್ಟ್ ಮಾಡ್ತೀರಾ. ಇದೇ ತರ ಎರಡನೇ ಗರ್ಭಿಣಿ ಮಹಿಳೆಗೆ ಸಿಂಗಲ್ ಬೇಬಿ ಆಗಿರುತ್ತೆ. ಅದಕ್ಕೆ ನೀವು ಸೆಕೆಂಡ್ ಪ್ರೆಗ್ನೆಂಟ್ ವುಮೆನ್, ಫಸ್ಟ್ ಪ್ರೆಗ್ನೆನ್ಸಿ, ಫಸ್ಟ್ ಬೇಬಿ ಡೀಟೇಲ್ಸ್ನ ನೀವು ಕಲೆಕ್ಟ್ ಮಾಡಿ ರೆಕಾರ್ಡ್ ಮಾಡ್ತೀರಾ.